ಹಾಲ್ ತುಂಬಾ ಯುನೀಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಪೂಜಾ ರೂಮ್ ಡೋರ್ ಬಂದು ಫಸ್ಟ್ ಟೀಕ್ ಯೂಸ್ ಮಾಡಿದ್ದಾರೆ. ಈ ಮನೆಯ ಕಿಚನ್ ನೋಡಿದರೆ ತುಂಬಾ ಯುನೀಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಹಾಗೆ ನೀವು ಇಲ್ಲಿ ನೋಡೋದಾದ್ರೆ ಒಂದು ಒಳ್ಳೆ ವಾಲ್ ಡಿಸೈನ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಹೆಲೋ ಮೈಸೂರು, ನಾವು ನಿಮ್ಮ KBV ಪ್ರಾಪರ್ಟೀಸ್. ನೀವೇನಾದ್ರೂ 30-40 ಮನೆ ಬೈ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗಾಗಿ. ಸೊ ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಆಪೋಸಿಟ್ ಅಲ್ಲಿ 30 ಫೀಟ್ ರೋಡ್ ನೋಡಬಹುದು. ಜೊತೆಗೆ ಮನೆ ಮುಂದೆ ಒಂದು ಕಾರ್ ಕೂಡ ಪಾರ್ಕ್ ಮಾಡಬಹುದು. ಮನೆ ಒಳಗೆ ಹೋಗ್ತಿದ್ದಂಗೆ ಇಲ್ಲಿ MS ಸ್ಟೀಲ್ ಗೇಟ್ ಕೂಡ ಯೂಸ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡಬಹುದು ಪಾರ್ಕಿಂಗ್ ಅಲ್ಲಿ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ 2 ವೀಲರ್ ಕೂಡ ಪಾರ್ಕ್ ಮಾಡಬಹುದು. ಇಲ್ಲೇ ಸಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇದ್ರ ಕೆಪಾಸಿಟಿ ಬಂದು 8000 ಲೀಟರ್ಸ್. ಈ ಮನೆ ಬಂದು ಮೂಡ ಅಲಾಟೆಡ್ ಆಗಿರುತ್ತೆ. ಜೊತೆಗೆ ಫೇಸಿಂಗ್ ಬಂತು ಅಂತ ಹೇಳಿದ್ರೆ ನಾರ್ತ್ ಫೇಸ್ ಅಲ್ಲಿ ಈಸ್ಟ್ ಡೋರ್ ಆಗಿರುತ್ತೆ. ಬನ್ನಿ ಮನೆ ಒಳಗಡೆ ಹೇಗಿದೆ ನೋಡೋಣ. ಡೋರ್ ಬಂತು ಫಸ್ಟ್ ಕ್ವಾಲಿಟಿ ಟೀಕ್ ಆಗಿರುತ್ತೆ. ಜೊತೆಗೆ ಫಿಟ್ಟಿಂಗ್ಸ್ ಬಂದು ಯುರೋಪಾ ಯೂಸ್ ಮಾಡಿದ್ದಾರೆ. ಒಳಗಡೆ ಬರ್ತಿದ್ದಂಗೆ ಹಾಲ್ ತುಂಬಾ ಯುನೀಕ್ ಆಗಿ ಡಿಸೈನ್ ಮಾಡಿದ್ದಾರೆ. ನೀವೇ ನೋಡ್ಬೋದು ಎಷ್ಟು ಐ ಕ್ಯಾಚಿಂಗ್ ಆಗಿದೆ ಅಂತ. ಜೊತೆಗೆ ನೀವು ಇಲ್ಲಿ ನೋಡ್ಬೋದು ಟಿವಿ ಕ್ಯಾಬಿನೆಟ್ ಸ್ಪೇಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಕೆಳಗೆ ಕೂಡ ಸ್ಟೋರೇಜ್ ಇದೆ. ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ಅವೈಲಬಲ್ ಇದೆ. ಈ ಮನೆಯ ಸ್ವಿಚಸ್ ನೋಡೋದಾದ್ರೆ ನಿಶಾ ಯೂಸ್ ಮಾಡಿದ್ದಾರೆ. ಬನ್ನಿ ಈ ಮನೆಯ ಪೂಜಾ ರೂಮ್ ಹೇಗಿದೆ ನೋಡೋಣ. ಪೂಜಾ ರೂಮ್ ಡೋರ್ ಬಂದು ಫಸ್ಟ್ ಟೀಕ್ ಯೂಸ್ ಮಾಡಿದ್ದಾರೆ. ಹಾಗೆ ಕೆಳಗಡೆ ಕೂಡ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಬನ್ನಿ ಈ ಮನೆಯ ಕಿಚನ್ ಹೇಗಿದೆ ನೋಡೋಣ. ಈ ಮನೆಯ ಕಿಚನ್ ನೋಡಿದರೆ ತುಂಬಾ ಯುನೀಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಕೆಳಗೂ ಕೂಡ ಸ್ಟೋರೇಜ್ ಸ್ಪೇಸ್ ಅವೈಲಬಲ್ ಇದೆ. ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಮೇಲೆ ಕೂಡ ಸ್ಟೋರೇಜ್ ಸ್ಪೇಸ್ ಅವೈಲಬಲ್ ಇದೆ. ಈ ಕಡೆ ಬಂತು ಅಂದ್ರೆ ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಬನ್ನಿ ಈ ಮನೆಯ ಫಸ್ಟ್ ಬೆಡ್ರೂಮ್ ಹೇಗಿದೆ ನೋಡೋಣ. ಒಳಗಡೆ ಬರ್ತಿದ್ದಂಗೆ ನಿಮ್ಗೆ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಇಲ್ಲಿ ನೀವು 5 ಫೀಟ್ ವಿಂಡೋಸ್ ನೋಡ್ಬೋದು. ಹಾಗೆ ನೀವು ಇಲ್ಲಿ ನೋಡೋದಾದ್ರೆ ಒಂದು ಒಳ್ಳೆ ವಾಲ್ ಡಿಸೈನ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಕಾಟ್ ಕೂಡ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಒಂದು ಕಿಂಗ್ ಸೈಜ್ ಬೆಡ್ ನ ನೀವು ಯೂಸ್ ಮಾಡ್ಕೋಬಹುದು. ಹಾಗೆ ನೀವು ಇಲ್ಲಿ ನೋಡೋದಾದ್ರೆ ವಾರ್ಡ್ರೋಬ್ ಕೂಡ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಮಿರರ್ ಕೂಡ ಇಲ್ಲೇ ಪ್ಲೇಸ್ ಮಾಡಿದ್ದಾರೆ. ಜೊತೆಗೆ ಸ್ಟೋರೇಜ್ ಕೂಡ ಅವೈಲಬಿಲಿಟಿ ಇದೆ. ಮೇಲೆ ಕೂಡ ಸ್ಟೋರೇಜ್ ಇದೆ. ಹಾಗೆ ಈ ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಬಂದು ಒನಿಡಾ ಯೂಸ್ ಮಾಡಿದ್ದಾರೆ. ಬನ್ನಿ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ನೋಡೋಣ. ಒಳಗೆ ಬರ್ತಿದ್ದಂಗೆ ಇಲ್ಲೊಂದು ಡಿಫ್ರೆಂಟ್ ಡಿಸೈನ್ ನೀವು ನೋಡಬಹುದು. ವಾರ್ಡ್ರೋಬ್ ಕೂಡ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಮಿರರ್ ಕೂಡ ಇಲ್ಲೇ ಪ್ಲೇಸ್ ಮಾಡಿದ್ದಾರೆ. ಹಾಗೆ ಮೇಲೆ ಕೂಡ ಸ್ಟೋರೇಜ್ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆಯ ಜನರಲ್ ವಾಶ್ರೂಮ್ ನೀವು ಇಲ್ಲಿ ನೋಡಬಹುದು. ಫಿಟ್ಟಿಂಗ್ಸ್ ಬಂದು ಒನಿಡಾ ಯೂಸ್ ಮಾಡಿದ್ದಾರೆ. ಹಾಗೆ ಈ ಮನೆಯ ಫಿಟ್ಟಿಂಗ್ಸ್ ನೋಡೋದಾದ್ರೆ ಸಿಮೆಂಟ್ ಬಂದು ಅಲ್ಟ್ರಾಟೆಕ್ ಯೂಸ್ ಮಾಡಿದ್ದಾರೆ. ಪೈಪ್ ಬಂದು ಸುಪ್ರೀಂ ಯೂಸ್ ಮಾಡಿದ್ದಾರೆ. ಪೇಂಟ್ ಬಂದು ಏಷ್ಯನ್ ಯೂಸ್ ಮಾಡಿದ್ದಾರೆ. ವೈರ್ ಬಂದು ವಿ ಗಾರ್ಡ್ ಯೂಸ್ ಮಾಡಿದ್ದಾರೆ. ಈ ಮನೆಯ ಕನ್ಸ್ಟ್ರಕ್ಷನ್ಸ್ಗೆ 12 ಪಿಲ್ಲರ್ ಯೂಸ್ ಮಾಡಿದ್ದಾರೆ. ಈ ಮನೆ ಕಂಪ್ಲೀಟ್ ಆಗಿ ರೆಡ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಹಾಗೆ ಈ ಮನೆಗೆ ವಾಸ್ತು ಇದೆ. ಟ್ರಾನ್ಸ್ಪೋರ್ಟ್ ಅಂಡ್ ಪ್ರಾವಿಷನ್ ಬಂದು 200 ಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಫೈನಲ್ ಆಗಿ ಈ ಮನೆಯ ಪ್ರೈಸ್ ನೋಡೋದಾದ್ರೆ 1.10 crore ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಹಾಗೆ ಮಾರ್ಕೆಟ್ ಅಲ್ಲಿ ಎಲ್ಲರಿಗಿಂತ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡಿಸ್ತೀವಿ. ಮತ್ತೆ ನಮ್ ಕಡೆಯಿಂದ ಒಳ್ಳೊಳ್ಳೆ ಆಫರ್ಸ್ ಕೂಡ ಮಾಡ್ಕೊಡ್ತೀವಿ. ಅದೇನು ಅಂತ ತಿಳ್ಕೊಳಕ್ಕೆ ಈಗಲೇ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಿಮ್ದು ಯಾವ್ದಾದ್ರು ಮನೆ ಸೇಲ್ಗಿತ್ತು ಅಂತಂದ್ರೆ ಸೇಮ್ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ.